ಅದು ದುಃಖದಲ್ಲಿ ಹೇಗೆ ನಡ್ಕೊಂಬಿಟ್ಟೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪರವಾಗಿಲ್ಲ. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ಅದರಿಂದ ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ, ನನ್ನ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ನಿಮ್ಗೇನು ಪ್ರಾಬ್ಲಮ್ಮು? ಹೇಳಿದ್ದೀನಿ ಮಾಡ್ತೀರಾ? ಅದನ್ನ ಹೇಳಿ. ಮೋನಿಕಾ, ನೀವೇನು ಹೇಳಿದ್ರು ಮಾಡ್ತೀನಿ. ಇನ್ಮೇಲೆ ನಾವಿಬ್ರು ಡಿಸ್ಟೆನ್ಸ್ ಅಲ್ಲಿ ಇರೋಣ, ಓಕೆ? ಮೋನಿಕಾ, ಏನು ಹೇಳ್ತಾ ಇದ್ದೀರಾ? ಹೌದು ಆದಿ, ಆ ಕಡೆ ನಿಮ್ ಹೆಂಡತಿ, ಈ ಕಡೆ ಕಾವೇರಿ, ಇಬ್ರು ನಮ್ ಸ್ನೇಹನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕೆ ಡಿಸ್ಟೆನ್ಸ್ ಅಲ್ಲಿ ಇರೋಣ ಅಂತ ಹೇಳ್ತಾ ಇರೋದು. ಆ ರೀತಿ ಎಲ್ಲ ಬೇಡ. ನಾವೇನಾದ್ರೂ ಹಾಗೆ ಮಾಡಿದ್ರೆ ಅವ್ರ ಅನುಮಾನನ ನಾವು ನಿಜ ಮಾಡ್ದಂಗಾಗತ್ತೆ. ಹಾಗೆಲ್ಲ ಏನಾಗಲ್ಲ. ಈಗಾಗ್ಲೇ ಆಫೀಸ್ ತುಂಬಾ ನಮ್ದೇ ಗಾಸಿಪ್ಪು. ಇದೇ ಊರ್ ತುಂಬಾ ಹಬ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ? ಮೋನಿಕಾ, ಆ ರೀತಿ ಎಲ್ಲ ಏನೂ ಆಗಲ್ಲ. ಯಾಕಾಗಲ್ಲ? ಹಾಗೆ ಆಗೋದು. ಒಂದ್ ವೇಳೆ ಹಾಗಾದ್ರೆ ಗಂಡ್ಸಾಗಿ ನಿಮ್ಗೇನೋ ಪ್ರಾಬ್ಲಮ್ ಆಗಲ್ಲ, ಒಂದ್ ಹೆಣ್ಣಾಗಿ ನನಗೆ ಪ್ರಾಬ್ಲಮ್ ಆಗೋದು. ಅದಕ್ಕೆ ನಾವಿಬ್ರು ಡಿಸ್ಟೆನ್ಸ್ ಅಲ್ಲೇ ಇರೋಣ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಮೋನಿಕಾ, ಹಾಗೆಲ್ಲ ಏನೂ ಆಗಲ್ಲ. ಏನೇ ಆದ್ರೂ ನಾನು ನಿಮ್ಮ ಜೊತೆ ಇರ್ತೀನಿ. ಪ್ಲೀಸ್ ಮೋನಿಕಾ, ದೂರ ಹೋಗ್ತೀನಿ ಅಂತ ಮಾತ್ರ ಮಾತಾಡ್ಬಿಡಿ. ಪ್ಲೀಸ್ ಮೋನಿಕಾ, ಆದಿ, ಈ ಕೈನ ಕಾಲು ಹೊಂದ್ಕೋತೀನಿ. ಪ್ಲೀಸ್ ಮೋನಿಕಾ, ಪ್ಲೀಸ್ ಅರ್ಥ ಮಾಡ್ಕೋ. ಆದಿ, ಬಿಡಿ, ಕೈ ಬಿಡಿ ಆದಿ. ಈ ಮೋನಿಕಾ ಕತೆಗೆ ಯಾವ ರೀತಿ ಬ್ರೇಕ್ ಹಾಕೋದು ಗೊತ್ತಾಗ್ತಿಲ್ಲ. ಸಂಬಂಧಗಳ ನಡುವೆ ಸಿಕ್ಕಾಕ್ಸಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದಾಳೆ. ಬರ್ತಿರೋ ಕೋಪಕ್ಕೆ ಕಪಾಳಕ್ಕೆ ಹಿಡ್ಕೊಟ್ಟು ಈಗಲೇ ಆಚೆ ಹಾಕಬೇಕು ಅಂತ ಅನ್ನಿಸ್ತಿದೆ. ಆದರೆ ಆ ರೀತಿ ಮಾಡಿದ್ರೆ ಅವಳ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಈ ಒಂದು ರೀಸನ್ಗೋಸ್ಕರ ಕೆಲವನ್ನ ಸಹಿಸ್ಕೋಬೇಕಾಗಿದೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆ ಮೋನಿಕಾಗೆ ಮೇಡಮ್, ನನ್ನ ಆದಿನ ಹೊರಗಡೆ ನೋಡಿ ನೀವು ತಪ್ಪು ತಿಳ್ಕೊಂಡ್ರಿ. ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಓ, ನಾನ್ ತಿಳ್ಕೊಂಡಿರೋದು ತಪ್ಪು ಅನ್ನೋ ಹಾಗಿದ್ರೆ ಸರಿ ಏನು ಅನ್ನೋದನ್ನ ಹೇಳೋದಿಕ್ ಬಂದಿದ್ಯಾ ಅಲ್ವಾ? ಹೇಳು. ಮೇಡಮ್, ನೀವು ಫಸ್ಟ್ ಟೈಮ್ ಬಂದು ಆದಿ ನನ್ನ ಅಕ್ಕನ ಗಂಡ, ಅವನಿಂದ ಡಿಸ್ಟೆನ್ಸ್ ಅಲ್ಲಿ ಇರು ಅಂತ ಹೇಳಿದ್ರಿ. ಆದ್ರೆ ಇವ್ರು ಯಾಕೆ ಆ ರೀತಿ ಹೇಳಿದ್ರು? ನಮ್ ನಡುವೆ ಏನೂ ಇಲ್ವಲ್ಲ ಅಂತ ನಾನು ಸೀರಿಯಸ್ ಆಗಿ ತಗೊಂಡಿಲ್ಲ. ಆದಿ ಜೊತೆ ಮೊದಲು ಹೇಗೆ ಕ್ಯಾಶುಯಲ್ ಆಗಿದ್ನೋ ಅದೇ ರೀತಿನೇ ಇದ್ದೆ. ಆದ್ರೆ ಸೆಕೆಂಡ್ ಟೈಮ್ ನೀವು ಬಂದು ಆಫೀಸ್ ಸ್ಟಾಫ್ ಎಲ್ಲ ನಿಮ್ಮ ಬಗ್ಗೆ ಮಾತಾಡ್ಕೋತಿದ್ದಾರೆ ಅಂತ ಹೇಳಿದ್ಮೇಲೆ ನಿಮ್ಮ ಮಾತಿಗೆ ಗೌರವ ಕೊಟ್ಟು ಆದಿ ಜೊತೆ ಡಿಸ್ಟೆನ್ಸ್ ಅಲ್ಲಿ ಇರೋದಕ್ಕೆ ಶುರು ಮಾಡಿದೆ. ಅದನ್ನ ಡೀಸೆಂಟ್ ಆಗಿ ಆದಿಗೂ ಸಹ ಹೇಳ್ದೆ. ಓ ಹೌದಾ, ಗುಡ್. ಅದಕ್ಕೆ ಆದಿ ಏನು ಹೇಳಿದ್ರು? ಅವರು ನನ್ನ ಮಾತು ಕೇಳೇ ಇಲ್ಲ ಮೇಡಮ್. ಆದ್ರೂ ನಾನು ಸ್ಲೋ ಆಗಿ ಅವ್ರನ್ನ ಅವಾಯ್ಡ್ ಮಾಡಕ್ ಶುರು ಮಾಡಿದೆ. ಆಗ ಆದಿ ಬಂದು ಯಾಕೆ ಈ ರೀತಿ ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಟಾರ್ಚರ್ ಮಾಡ್ದ. ನಾನು ಸಹಿಸ್ಕೊಂಡೇ ಬಂದೆ ಮೇಡಮ್. ಆದ್ರೆ ಇವತ್ತು ನನ್ನ ಸಹನೆ ಕಟ್ಟೆ ಹೊಡೆದೋಯ್ತು ಮೇಡಮ್. ಕಾವೇರಿ ಮೇಡಮ್ ಹೇಳಿದಾರಲ್ವಾ, ದೂರ ಇರೋಣ ಅಂತ ಪರಿಸ್ಥಿತಿನ ಅರ್ಥ ಮಾಡಿಸ್ದೆ. ಅವ್ರು ಕೇಳ್ತಾನೆ ಇಲ್ಲ ಮೇಡಮ್, ಒಪ್ಕೋತಾನೆ ಇಲ್ಲ. ಹೌದಾ? ನಿಮ್ಮ ಮಾತಿಗೆ, ನಿಮ್ಮ ನಿರ್ಧಾರಕ್ಕೆ ಅವ್ರೇನು ಹೇಳ್ತಿದ್ದಾರೆ? ಕಾವೇರಿ ಮಾತಿಗೆ ನಾವಿಬ್ರು ದೂರ ಆದ್ರೆ ಜನ ತಪ್ಪು ತಿಳ್ಕೊತಾರಂತ ಏನೇನೋ ಹೇಳ್ತಿದ್ದಾರೆ. ಅರ್ಥ ಮಾಡ್ಕೋತಿಲ್ಲ ಮೇಡಮ್, ಹಠ ಮಾಡ್ತಿದ್ದಾರೆ. ಒಂದ್ ಹೆಣ್ಣಾಗಿ ಕೊಲಿಗ್ ಜೊತೆ ಕ್ಲೋಸ್ ಆಗಿರೋದೇ ತಪ್ಪ ಮೇಡಮ್? ಯಾವ ರೀತಿ ಆ ದಿನ ಅವಾಯ್ಡ್ ಮಾಡಿ ನನ್ನ ಪಾಡಿಗೆ ನಾನು ಇರ್ಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಬೆನ್ನಿಗೆ ಹತ್ತಿದ ಬೇತಾಳೋ ತರ ಟಾರ್ಚರ್ ಕೊಡ್ತಿದ್ದಾರೆ ಮೇಡಮ್. ಮೇಡಮ್, ನನ್ನ ದಯವಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡಿ ಮೇಡಮ್. ಹಾ ಮೇಡಮ್, ಹೇಗಿದ್ರು ಪ್ರೀತಮ್ ಸರ್ ಡಿಸೈನ್ ಕೆಲಸಗಳು ತುಂಬಾನೇ ಇದೆ.
ಅವ್ರ ಕ್ಯಾಬಿನ್ಗೆ ಶಿಫ್ಟ್ ಮಾಡ್ಬಿಡಿ, ಆಗ ಚೆನ್ನಾಗಿರತ್ತೆ. ಓಹೋ, ಪ್ರೀತಮ್ನಿಂದ ದೂರ